ಇಲ್ಲಾನು ಒಂದು 6 ಮೆಣಸಿನ್ಕಾಯಿ, ಒಂದು ಆಲೂಗಡ್ಡೆ, ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ತೊಗೊಂಡಿನಿ ರೀ. ಈಗ ಇದನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, ಈಗ ನಾನಿಲ್ಲಿ ಆಲೂಗಡ್ಡೆ ಸಿಪ್ಪೆಯನ್ನು ತೆಗಿತೀನಿ ರೀ. ನೋಡಿ, ನಾನಿವತ್ತು ಸಾಯಂಕಾಲದ ಸ್ನ್ಯಾಕ್ಸು ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ಅಂತೂ ಕರಿಬೋದು. ಈ ಚಳಿಗೆ ನಾನು ಬಿಸಿ ಬಿಸಿಯಾಗಿ ಈರುಳ್ಳಿ ಮತ್ತು ಆಲೂಗಡ್ಡೆ ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ಈಗ ಸಿಪ್ಪೆನ ತೆಗೆದುಬಿಟ್ಟಿನಿ. ಮೆಣಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕೋಬೋದು ರೀ. ತುಂಬ ಖಾರ ಬೇಡ ಅಂದರೆ ಒಂದು 4 ಮೆಣಸಿನ್ಕಾಯಿ ಸಾಕಾಗ್ತಾವೆ ರೀ. ನೋಡಿ, ಈಗ ಈರುಳ್ಳಿಯನ್ನು ಕಟ್ ಮಾಡ್ಕೋತೀನಿ ರೀ. ನೋಡಿ, ಈಗ ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿಯೇ ಕಟ್ ಮಾಡಿ ತೊಗೋತೀನಿ ರೀ. ನೋಡಿ, ಬೇಗನೆ ಆಗ್ತದೆ ರೀ. ಸಣ್ಣದಾಗಿ ಕಟ್ ಮಾಡಬೇಡ್ರಿ, ಉದ್ದುದ್ದಾಗಿಯೇ ಆಲೂಗಡ್ಡೆ ಈರುಳ್ಳಿ ಎರಡನ್ನೂ ಉದ್ದುದ್ದಾಗಿಯೇ ಕಟ್ ಮಾಡಿ ತೆಳುವಾಗಿಯೇ ಕಟ್ ಮಾಡಿ ತೊಗೋತೀನಿ ರೀ. ನೋಡಿ, ನೋಡಿ ಸಾಯಂಕಾಲ ಚಳಿ ಅಂತೂ ಜಾಸ್ತಿ ಆಗ್ಯದ್ರಿ. ಈ ರೀತಿ ಟೀ ಜೊತೆ ಬಿಸಿ ಬಿಸಿ ಪಕೋಡ ಇದ್ರೆ ಅದರ ಮಜಾನೇ ಬೇರೆ ರೀ. ನೋಡಿ, ಈಗ ಆಲೂಗಡ್ಡೆಯನ್ನು ಕಟ್ ಮಾಡ್ಕೋತೀನಿ ನೋಡಿರಿ. ನೋಡಿ, ಈ ರೀತಿ ಫಸ್ಟ್ ಆಲೂಗಡ್ಡೆನ ತೆಳುವಾದ ಸ್ಲೈಸ್ಗಳನ್ನ ಮಾಡ್ಕೋತೀನಿ ರೀ. ನೋಡಿ, ಈ ರೀತಿ ಮಾಡಿಕೊಂಡು ನೋಡಿ, ಈ ರೀತಿ ಉದ್ದುದ್ದಾಗಿಯೇ ತೆಳುವಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಇದೇ ರೀತಿಯೇ ಮಾಡಿ. ಈಗ ಉಳಿದಿರುವ ಆಲೂಗಡ್ಡೆ ಮೆಣಸಿನ್ಕಾಯಿ ಎಲ್ಲವನ್ನು ಕಟ್ ಮಾಡ್ಕೊಂಡು ಬರ್ತೀನಿ ರೀ ನಾನು. ನೋಡಿ, ಮೆಣಸಿನ್ಕಾಯಿ ಜಾಸ್ತಿ ಅನ್ನಿಸ್ತಿತ್ತಂದ್ರೆ ನೀವು ಕಡಿಮೆ ಹಾಕಿರಿ. ಆದರೆ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಈ ರೀತಿ ಉದ್ದುದಾಗೆ ತೆಳುವಾಗಿ ಕಟ್ ಮಾಡ್ಕೋಬೇಕ್ರಿ. ಈಗ ಈ ಪಾತ್ರೆಗೆ ಹಾಕೊಳ್ಳೋಣ. ನೋಡಿ, ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಸೋಡಾನ ಬಳಸ್ದೇ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನಾಗಷ್ಟು. ನೋಡಿ, ನಾನಿಲ್ಲಿ ಈ ಸಣ್ಣ ಬಟ್ಲೆ 1 ಬಟ್ಲ ಅಂದರೆ ಸ್ಪೂನಿಲ್ಲೇ ತೊಗೊಂಡ್ರೆ ಇದೊಂದು 5 ದೊಡ್ಡ ಸ್ಪೂನ್ದಿಂದನೇ 5 ಸ್ಪೂನಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು, ಅದರ ಅರ್ಧನೇ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ. 1 ಸ್ಪೂನಾಗಷ್ಟೇ ಅಜ್ವಾನೆನ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ. ಇಲ್ಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟನ್ನು ಎರಡನ್ನೂ ನೀವು ಸಮ ಪ್ರಮಾಣದಲ್ಲಿ ಆದ್ರೂ ತೊಗೋಬೋದು. ಸ್ವಲ್ಪ ನೀವು ಫ್ಲೇವರ್ ಇಷ್ಟ ಅಂದರೆ ಇಲ್ಲಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ, ನಡೀತದೆ. ನೋಡಿ, ಈಗ ಫಸ್ಟ್ ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಸೋಡಾ ಬಳಸಲ್ಲ. ಈಗ ಆಲ್ರೆಡಿ ಪಕೋಡನ್ನು ಕರಿಲಿಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ಆ ಬಿಸಿ ಎಣ್ಣೆನೇ ಹಾಕ್ತೀನಿ. ನೋಡಿ, ಈ ರೀತಿ ಹಿಟ್ಟಿನಲ್ಲಿ ಆ ಬಬಲ್ಸ್ ಬರಬೇಕು. ನೋಡಿ, ಅಷ್ಟು ಕಾಯ್ದಿರ್ಬೇಕು ರೀ ಅದು ಎಣ್ಣೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಆ ಈರುಳ್ಳಿನೂ ನೀರು ಬಿಡ್ತದೆ ರೀ. ಇದಕ್ಕೆ ನೀರೇನು ಜಾಸ್ತಿ ಹಾಕ್ತಿಲ್ಲ. ಮತ್ತು ಇದನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ರೀ. ನೋಡಿ, ಇಲ್ಲ ನಿಮಗೆ ಹಿಟ್ಟು ಕಡಿಮೆ ಅನ್ಸಕತ್ತದಂದ್ರೆ ನೀವು ಇನ್ನೊಂದು ಸ್ಪೂನಾಗಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಸ್ವಲ್ಪನೇ 1 ಸ್ಪೂನು 2 ಸ್ಪೂನು ಹಾಕ್ಕೊಂಡು ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋಬೇಕ್ರಿ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ. ನೋಡಿ, ಆ ಈರುಳ್ಳಿನೂ ನೀರು ಬಿಡ್ತಿರ್ತದೆ. ಒಮ್ಮೆಲೇನೂ ನೀರನ್ನು ಹಾಕೊಳಕ್ಕೆ ಹೋಗಬೇಡ್ರಿ. ನೋಡಿ, ಇದೇ ರೀತಿಯೇ ಗಟ್ಟಿಯಾಗಿಯೇ ಕಲಿಸ್ಕೋಬೇಕ್ರಿ ಇದನ್ನು. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ ರೀ. ಎಣ್ಣೆನೂ ಚೆನ್ನಾಗಿ ಕಾಯ್ದದ. ನೋಡಿ, ಈ ರೀತಿ ಪಕೋಡನ ಬಿಡೋಣ್ರಿ. ನೋಡಿ, ಚಿಕ್ಕ ಸೈಜ್ ದೊಡ್ಡದು ಚಿಕ್ಕದು ನೀವು ನೋಡಿಬಿಟ್ಟು ಹಾಕ್ಬೋದು ರೀ. ನೋಡಿ, ಈಗ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ ಇದು. ನೋಡಿ, ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಕರೆದ್ಬಿಟ್ಟು ತೊಗೊಳೋಣ್ರಿ ಇದನ್ನು. ನೋಡಿ, ತುಂಬ ಕ್ರಿಸ್ಪಿಯಾಗಿ ಹೊರಗಡೆಯಿಂದ ತಂದಿರ್ತೀವಲ್ಲ ಆ ರೀತಿ ಪಕೋಡ ಬೇಕು ಅಂದ್ರೆ ನೋಡಿ, ನಾನು ಯಾವ ರೀತಿ ಮಾಡ್ತಿದ್ದೀನಿ ಇಲ್ಲಿ ನೋಡಿರಿ. ನೋಡಿ, ಒಂದು ಸೈಡ ಇದನ್ನು ಮತ್ತೆ ತಿರುಗಿಬಿಟ್ಟು ಬೇಯಿಸೀನಿ ರೀ. ನೋಡಿ, ಈಗ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಇದನ್ನು ನೋಡಿ ಡೀಪ್ ಫ್ರೈ ಮಾಡಿ ತೊಗೊಂಡೀನಿ ರೀ. ಈಗ ಇಷ್ಟಾದ್ಮೇಲೆ ತಕ್ಕೋಬೇಕ್ರಿ ಇದನ್ನು. ನೋಡಿ, ಇದನ್ನು ತೆಗೆದುಬಿಟ್ಟು ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಡಬೇಕು ರೀ. ಹೈ ಫ್ಲೇಮ್ದಲ್ಲಿಟ್ಟು ತುಂಬ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯಿದ ಮೇಲೆ ಇನ್ನೊಂದು ಸಲ ಇದನ್ನು ಡೀಪ್ ಫ್ರೈ ಮಾಡಿಬಿಟ್ಟು ತೊಗೋಬೇಕು. ಅವಾಗ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತಾವೆ. ನೋಡಿ, ಎಣ್ಣೆ ಕಾಯಿಲೆ ತುಂಬ ಕಡಕ್ಕಾಗಿ ಎಣ್ಣೆ ಕಾಯ್ಬೇಕ್ರಿ. ನೋಡಿ, ಈ ರೀತಿ 2 ಸಲ ಡೀಪ್ ಫ್ರೈ ಮಾಡೋದ್ರಿಂದ ತುಂಬ ಪಕೋಡ ಕ್ರಿಸ್ಪಿಯಾಗಿ ಬರ್ತಾವೆ. ನೋಡಿ, ಈ ರೀತಿ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಳೋಣ್ರಿ. ನೋಡಿ, ಇಷ್ಟು ಕೆಂಪಾದರೆ ಸಾಕ್ರಿ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಪಕೋಡ ಬಿಸಿ ಬಿಸಿ ರೆಡಿ ಆಗ್ಯಾವ್ರಿ. ತುಂಬಾ ಚೆನ್ನಾಗಿ ಬಂದವ್ರಿ.
ಇಲ್ಲೊಂದು ಸ್ವಲ್ಪ ಮೆಣಸಿನ್ಕಾಯನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಇವು ಬಿಸಿ ಬಿಸಿ ಪಕೋಡ ಹೀಗೆ ಮೆಣಸಿನ್ಕಾಯಿ ಜೊತೆ ಬಾಡಿಸ್ಕೊಂಡು ಬಿಟ್ಟು ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಈ ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿ ಮಾಡಿರಿ, ತುಂಬಾ ಟೇಸ್ಟೂ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತೋರಿಸ್ತೀನಿ ನೋಡಿರಿ. ಈ ರೀತಿ ಟೀ ಜೊತೆ ಕ್ರಿಸ್ಪಿ ಪಕೋಡ ಇದ್ರೆ ಅದ್ರ ಮಜಾನೇ ಬೇರೆ. ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಈರುಳ್ಳಿ ಮತ್ತು ಆಲೂಗಡ್ಡೆ ಪಕೋಡ ರೆಡಿ ಆಗ್ಯಾವ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸಾಯಂಕಾಲ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿತ್ತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೀವು ಯಾವ್ಯಾವ ರೀತಿ ಪಕೋಡಗಳನ್ನ ಮಾಡ್ತೀರತ್ತ ಹೇಳಿನೂ ತಿಳಿಸ್ರಿ. ಅಥವಾ ಸಾಯಂಕಾಲ ಟೀ ಜೊತೆ ನೀವು ಯಾವ್ಯಾವ ಸ್ನ್ಯಾಕ್ಸ್ಗಳನ್ನ ಮಾಡ್ತೀರತ್ತ ಹೇಳೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.